ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೆ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋದೊಳಗಡೆ ನಿಮಗೆ ಫೋಟೋಶಾಪ್ ಒಳಗಡೆ ನಾವು ಅಕ್ಷರಗಳನ್ನ ಯಾವ ತರ ಟೈಪ್ ಮಾಡಬಹುದು, ಟೈಪ್ ಮಾಡಿರ್ತಕ್ಕಂಥ ಅಕ್ಷರಗಳನ್ನ ನಾವು ಯಾವ ತರ ಎಡಿಟ್ ಮಾಡಬಹುದು, ಮತ್ತೆ ಯಾವ ತರ ಅದನ್ನ ಕಲರ್ ಒಳಗೆ ಮಾಡಬಹುದು, ಆ ಅಕ್ಷರ ಒಳಗಡೆ ಯಾವ್ದಾದ್ರು ಇಮೇಜಸ್ ಗಳನ್ನ ಆಡ್ ಮಾಡಿ ಯಾವ ತರ ಕಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದೊಳಗಡೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು, ಇವತ್ತೇ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ಏನ್ ಮಾಡ್ರಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಗಂಟೆ ಕಾಣಿಸ್ತದೆ, ಅದಕ್ಕೂ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದ್ರೆ ನಾನು ಮಾಡೋಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ಓಪನ್ ಮಾಡ್ಕೊಂಡು ಫೋಟೋಶಾಪ್ ಮತ್ತೆ ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಅನ್ನ ಕಲಿಬಹುದು. ನೋಡೋಣ, ಇವಾಗ ನಾನು ಒಂದು ಇಮೇಜಸ್ ಅನ್ನ ತಗೊಂಡು ಅದರಲ್ಲಿ ಟೆಕ್ಸ್ಟ್ ಅನ್ನು ಯಾವ ತರ ಆಡ್ ಮಾಡಬೇಕು ಮತ್ತೆ ಫೋಟೋಶಾಪ್ ಅಲ್ಲಿ ಟೆಕ್ಸ್ಟ್ ಅನ್ನು ಯಾವ ತರ ಎಡಿಟ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು. ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಏನ್ ಮಾಡೋಣ, ಯಾವ್ದಾದ್ರು ಒಂದು ಫೋಟೋಶಾಪ್ ಸಾಫ್ಟ್ವೇರ್ ನ ಓಪನ್ ಮಾಡಬೇಕಾಗಿದೆ. ಇಲ್ಲಿಂದ ಆಲ್ ಪ್ರೋಗ್ರಾಮ್ ಒಳಗೆ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿಂದ Adobe Photoshop 7.0 ಸಾಫ್ಟ್ವೇರ್ ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಾಗ ಈ ತರ ಒಂದು ವಿಂಡೋಸ್ ಓಪನ್ ಆಗುತ್ತೆ. ಫೋಟೋಶಾಪ್ ಬೇಸಿಕ್ ಒಂದು ವಿಂಡೋಸ್ ಓಪನ್ ಆಗುತ್ತೆ. ಇದರ ಒಳಗಡೆ ನಾವು ಏನ್ ಮಾಡಬೇಕಾಗಿದೆ, ಒಂದು ಟೆಕ್ಸ್ಟ್ ಅನ್ನ ಬರೆದು ಅಥವಾ ಯಾವ್ದಾದ್ರು ಒಂದು ಹೆಸರನ್ನ ಬರೆದು ಅದನ್ನ ಯಾವ ತರ ಎಡಿಟ್ ಮಾಡಬಹುದು, ಯಾವ ತರ ಕಲರ್ ಹಾಕಬಹುದು, ನಮ್ದೇ ಆದಂತಹ ಹೆಸರನ್ನ ನಾವು ಯಾವ ತರ ಡಿಸೈನ್ ಮಾಡ್ಕೋಬಹುದು ಅನ್ನೋದನ್ನ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ವಿಡಿಯೋ ಪೂರ್ತಿ ನೋಡ್ಬೇಕಂದ್ರೆ ಗೊತ್ತಾಗ್ತದೆ, ಅರ್ಧ ಬರ್ಧ ನೋಡಿದ್ರೆ ಏನು ತಿಳಿಯೋದಿಲ್ಲ. ಗೊತ್ತಾಗ್ತಿದೆಯಾ? ನಾನೇನ್ ಮಾಡ್ತೀನಿ, ಮೊದಲು ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಪೇಜ್ ಅನ್ನ ತಗೋತಾ ಇದ್ದೀನಿ. 6x8 ಇದೆ, ನಾನು ಇಲ್ಲಿಂದ 5x7 ಅಥವಾ ಇಲ್ಲಿ ಮೇಲ್ಗಡೆ 7 ಮಾಡ್ಕೊಂಡು ಮೇಲ್ಗಡೆ 7 ಇಟ್ಕೊಂಡು ಕೆಳಗಡೆ 5 ಇಟ್ಕೊಂಡ್ಬಿಡ್ತೀನಿ. ವಿಡ್ತಿಗೆ 7 ಇಂಚ್ ಆಗಿರ್ಬೋದು, ಹೈಟ್ಗೆ 5 ಇಂಚ್ ಬೇಕಾಗಿದೆ ನನಗೆ. 4x6 ಒಳಗಡೆ 4x6 ಅಲ್ಲ, ಇಂಚ್ ಒಳಗಡೆ ತಗೋತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಾ, ಇಂಚ್ ಎರಡೂ ಕೂಡ ಇಂಚ್ ಇರಬೇಕು. ಬೇರೆ ಬೇರೆ ಇತ್ತು ಅಂದ್ರೆ ಈ ತರ ಚೇಂಜಸ್ ಮಾಡ್ಕೋರಲ್ಲಿ ಇಂಚನ್ನ ತಗೋಬೇಕು. ಕೆಳಗಡೆ ರೆಜುಲೇಷನ್ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಇಮೇಜ್ ಕ್ವಾಲಿಟಿನ ಇನ್ಕ್ರೀಸ್ ಮತ್ತೆ ಡಿಸ್ಕ್ರೀಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ನೀವು ಎಷ್ಟು ರೆಜುಲೇಷನ್ ತಗೋಬೇಕು ಅಂದ್ರೆ 300 ರೆಜುಲೇಷನ್ ಒಳಗಡೆ ಇಟ್ಕೊಂಡು ಕೆಲಸವನ್ನ ಮಾಡಬೇಕು. 5x7 ಆಗಿದೆಯಾ, ಇದನ್ನೇ ಓಕೆ ಮಾಡ್ಕೊಳ್ಳೋಣ. ಈ ತರ ಒಂದು ಪೇಜ್ ರೆಡಿ ಆಗಿದೆ. ಇದರ ಒಳಗಡೆ ನನ್ಗೆ ಏನ್ ಮಾಡ್ಬೇಕು, ಒಂದು ಅಕ್ಷರನ ಟೈಪ್ ಮಾಡಬೇಕಾಗಿದೆ. ಆ ಟೈಪ್ ಮಾಡಿರ್ತಕ್ಕಂಥ ಅಕ್ಷರ ಒಳಗಡೆ ಇಮೇಜ್ ತಂದು ಆಡ್ ಮಾಡಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಟಿ ಅನ್ನೋದು ಕಾಣಿಸ್ತಿದ್ಯಾ, ಈ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ತೀನಿ, GURU ಗುರು 9x ಅಂದ್ರೆ ಕನ್ನಡ ಅಕ್ಷರ ಬರ್ತಾ ಇದೆ. ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ನುಡಿ ಅನ್ನೋದು ಇದೆಯಲ್ಲ, ಇಲ್ಲಿ ಅಕ್ಷರಗಳ ಸೈಜ್ ಅನ್ನ ಅಥವಾ ಅಕ್ಷರಗಳ ಫಾಂಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು. ಏರಲ್ಲಿ ತಗೋತಾ ಇದ್ದೀನಿ. ಇವಾಗ GU ಸ್ಮಾಲ್ ಲೆಟರ್ ಒಳಗೆ ಬರ್ತಾ ಇದೆ, ಕ್ಯಾಪಿಟಲ್ ಬರಬೇಕಾಗಿದೆ, ಒಂದು ಶಿಫ್ಟ್ ಹಿಡಿದು GURU ಗುರು ಕ್ಯಾಪಿಟಲ್ ಒಳಗೆ ಬರಿಬೇಕಾಗಿದೆ. R ಅನ್ನೋದು U ಅಂತ ನಾನು ಮಾಡ್ತಾ ಇದ್ದೀನಿ. ಗುರು 9x ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಓಕೆ, ಗುರು 9x ಅಂತ ನಾನು ಯೂಟ್ಯೂಬ್ ಚಾನಲ್ನ ಹೆಸರನ್ನ ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಈ ತರ ಹೆಸರನ್ನ ಬರ್ದಿರ್ತೀನಿ. ಇದನ್ನ ಇನ್ನೂ ಸ್ವಲ್ಪ ಡೆಪ್ತ್ ಜಾಸ್ತಿ ಆಗ್ಬೇಕಿದ್ದು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಇದು ಸ್ವಲ್ಪ ಕೆಳಗಡೆ ತಗೋರಿ, ಲೇಯರ್ ಪ್ಲಾಂಟ್ ಇಲ್ಲಿ ಟಿ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಇನ್ನು ದಪ್ಪ ಒಳಗಡೆ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿಂದ ಸೈಜ್ ಇಲ್ಲಿಂದ ದೊಡ್ಡದು ಮಾಡ್ಬೋದು ಮತ್ತೆ ಸಣ್ಣದು ಕೂಡ ಮಾಡ್ಬೋದು. ಡೈರೆಕ್ಟ್ ಆಗಿ ಇಲ್ಲಿಂದ ನೀವು 150 ಕೂಡ ಟೈಪ್ ಮಾಡ್ಬೋದು. ಅಥವಾ ಬಹಳ ದೊಡ್ಡದಾಗಿದೆ ಸರ್, ಕಡಿಮೆ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲಿ 100 ಅನ್ನ ಟೈಪ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ಈ ತರ ಅಂದ್ರೆ ಕರೆಕ್ಟ್ ಆಗಿ ಸ್ವಲ್ಪ ಪೇಜ್ಗೆ ಇದು ಆಗ್ಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಅಲ್ಲಿ ಸ್ಕೇಲ್ ಅಂತ ಕೂಡ ನೀವು ಇಲ್ಲಿ ಕ್ರಾಸ್ ಒಳಗೆ ಹಿಡಿದು ಇದನ್ನ ಇನ್ಕ್ರೀಸ್ ಕೂಡ ಮಾಡಬಹುದು. ಗೊತ್ತಾಗ್ತಿದ್ಯಾ? ಎಂಟರ್. ಓಕೆ, ಎಂಟರ್ ಆಯ್ತು. ಇದರ ಒಳಗಡೆ ಒಂದು ಇಮೇಜ್ ಅನ್ನ ತಂದು ನಾನು ಈ ಏನು ಅಕ್ಷರ ಕೆಂಪು ಕಲರ್ ಒಳಗೆ ಇದೆಯಲ್ಲ ಇದರ ಒಳಗೆ ಒಂದು ಫೋಟೋ ಕೊಡಬೇಕಾಗಿದೆ ನನಗೆ. ಅವಾಗ ಏನ್ ಮಾಡ್ತೀನಿ, ನಾನು ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳ್ತೀನಿ. ನನ್ನ ಕಡೆ ಇರುವಂತಹ ಫೋಟೋಸ್ ಅನ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕಂಪ್ಯೂಟರ್ ಒಳಗೆ ಇರುವಂತಹ ಫೋಟೋನ ನೀವು ಓಪನ್ ಮಾಡ್ಕೋಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಕಡೆ ಇರುವಂತಹ ಫೋಟೋಸ್ ಅನ್ನ ಇಲ್ಲಿ ನನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಫೋಲ್ಡರ್ ಅಲ್ಲಿ, ರಿಮೇಬಲ್ ಡಿಕ್ಸ್ ಅಂತೇಳಿ. ಇದರಲ್ಲಿ ಇಮೇಜಸ್ ಬರುತ್ತೆ. ಇದರಲ್ಲಿ ಹಲವಾರು ಇಮೇಜಸ್ಗಳಿದಾವೆ. ಸ್ವಲ್ಪ ಈ ತರ ಕಾಣಿಸ್ತಿದೆಯಲ್ಲ, ಇದನ್ನ ಸ್ವಲ್ಪ ಲಾರ್ಜ್ ಐಕನ್ ಅಂತ ಮಾಡ್ಕೊಂಡ್ಬಿಡ್ತೀನಿ, ಕ್ಲಿಯರಿಟಿ ಕಾಣಿಸುತ್ತೆ ನೋಡಿ. ಈ ತರ ಇಮೇಜಸ್ಗಳು ಇದಾವೆ. ಇದರಲ್ಲಿ ಯಾವುದಾದ್ರೂ ಒಂದು ಇಮೇಜ್ ಅನ್ನ ನೀವು ಆಡ್ ಮಾಡ್ಬೋದು. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಇಮೇಜ್ ಅನ್ನ ತಗೊಂಡು ನೀವೇನ್ ಮಾಡ್ಬೋದು, ಆಡ್ ಅನ್ನ ಮಾಡಿ ಕೆಲಸವನ್ನ ಮಾಡ್ಬೋದು. ನೋಡೋಣ, ಈ ತರ ಸ್ಕೈ ಮತ್ತೆ ಈ ತರ ಬೇರೆ ಬೇರೆ ಇಫೆಕ್ಟ್ಗಳು ಮತ್ತೆ ಬೇರೆ ಬೇರೆ ಡಿಸೈನ್ಸ್ಗಳು ಕೂಡ ಇದಾವೆ ನನ್ನ ಕಡೆ. ನೋಡ್ಕೊಳ್ಳೋಣ, ಫ್ಲಾಗ್ಸ್ ಒಳಗಡೆ ಯಾವ್ದಾವ್ದಿದೆ, ಇದರಲ್ಲಿ ಯಾವ್ದಿದೆ ಅದು ಚೆಕ್ ಮಾಡ್ಕೊಂಡು ನಮ್ಗೆ ಯಾವ್ದು ಬೇಕಾದನ್ನ ತಗೊಳ್ಳೋಣ. ನೋಡೋಣ, ಇದರಲ್ಲಿ ಯಾವುದು ಚೆನ್ನಾಗಿ ಕಾಣಿಸೋದನ್ನು ನಾನು ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ಯಾವುದು ನನಗೆ ಅಷ್ಟೊಂದು ಸರಿ ಅನ್ನಿಸ್ತಾ ಇಲ್ಲ. ಅಥವಾ ಮತ್ತೆ ಬ್ಯಾಕ್ ಹೋಗೋಣ. ಇಲ್ಲಿಂದ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಬೇಬೀಸ್ ಇಮೇಜಸ್ ಇದ್ದಾವೆ, ಮತ್ತೆ ಇದರಲ್ಲಿ ಚಾಕ್ಲೇಟ್ಸ್ ಇದ್ದಾವೆ, ಮತ್ತೆ ಇಲ್ಲಿ ಫ್ಲಾಗ್ಸ್ ಅನ್ನೋದಿದೆ. ಇದರಲ್ಲಿ ಡಿಜಿಟಲ್ ಪೇಂಟಿಂಗ್ ಒಳಗಡೆ ಇರೋಂಥದ್ದು ಬೇರೆ ಬೇರೆನೆ. ಮತ್ತೆ ಕೆಳಗಡೆ ಬರೋಣ, ಸ್ಕೈ ಒಳಗಡೆ ಈ ತರ ಇರುತ್ತೆ, ಬೇರೆ ಬೇರೆ ಇಮೇಜಸ್ ಕೂಡ ಇರುತ್ತೆ. ನಾನೇನ್ ಮಾಡ್ತಾ ಇದ್ದೀನಿ, ಈ ಇಮೇಜ್ ಅನ್ನ ತಗೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕಟ್ ಆಗಿರುವಂಥದ್ದು ಇದೆಯಲ್ಲ, ಅದನ್ನ ನಾನು ತಗೋತಾ ಇದ್ದೀನಿ. ಇದನ್ನೇ ಓಪನ್ ಮಾಡ್ಕೊಂಡ್ಬಿಡೋಣ. ಓಕೆ, ಓಪನ್ ಆಗ್ತಾ ಇದೆ. ಓಕೆ ಅಂತ ಮಾಡಿಬಿಡಬೇಕು. ಈ ತರ ಒಂದು ಇಮೇಜ್ ಓಪನ್ ಆಗ್ತಾ ಇದೆ. ಈ ಇಮೇಜ್ ನನ್ನ ಹೆಸರು ಒಳಗಡೆ ಬರಬೇಕಾಗಿದೆ. ಅವಾಗ ನಾನೇನು ಮಾಡ್ತೀನಿ, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ನಮ್ಮ ಪೇಜ್ ಮೇಲೆ ಬಿಟ್ಬಿಡೋಣ, ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ಬಿಡೋಣ. ಈ ತರ ಬಂದಿದೆ. ಇದನ್ನೇ ಒಪೆಸಿಟಿ ಸ್ವಲ್ಪ ಕಡಿಮೆ ಮಾಡಿ ನೋಡಿ. ನಮ್ಮ ಇರ್ತಕ್ಕಂಥ ಹಿಂದ್ಗಡೆ ಅಕ್ಷರ
ಕಾಣಿಸುತ್ತೆ ನಿಮಗೆ. ಕಾಣಿಸ್ತಾ ಇದೆಯಾ? ಇದನ್ನೇ ಸ್ವಲ್ಪ ಇನ್ನೂ ಸಣ್ಣದಾಗಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೋದು, ನೀವು ಸಣ್ಣದು ಕೂಡ ಮಾಡ್ಬೋದು. ಇಷ್ಟೇ ಇರಲಿ ಸರ್ ಜೇನ್ ಪರವಾಗಿಲ್ಲ ಅಂದ್ರೂ ಕೂಡ ನೀವೇನು ಮಾಡ್ಬೋದು, ಈ ಥರ ಇಟ್ಕೊಳ್ಳೋಣ ಪರವಾಗಿಲ್ಲ. ಇಷ್ಟು ಇಟ್ಕೊಂಡು ಇದರ ಒಳಗಡೆ ಏನು ನಮ್ಮ ಫಾಂಟ್ ಇದೆಯಲ್ಲ, ಇದರ ಒಳಗಡೆ ಈ ಇಮೇಜನ್ನು ಕಟ್ ಆಗಬೇಕಾಗಿದೆ. ಈ ಇಮೇಜ್ ಏನಿದೆಯಲ್ಲ ನಮ್ಮ ಅಕ್ಷರ ಒಳಗಡೆ ಅಷ್ಟೇ ಕಟ್ ಆಗಬೇಕಾಗಿತ್ತು ಅಂದ್ರೆ ಇದನ್ನು ನಮ್ಮ ಅಕ್ಷರ ಮೇಲೆ ಆ ಲೇಯರ್ ಮೇಲೆ ಬಂದ್ಬಿಟ್ಟು ಏನು ಮಾಡಬೇಕಾಗಿದೆ, ನೀವು ಸೆಲೆಕ್ಟ್ ಒಳಗೆ ಹೋಗಿ ಅದನ್ನು ಲೋಡ್ ಸೆಲೆಕ್ಟ್ ಮಾಡಬೇಕಾಗಿದೆ. ಸೆಲೆಕ್ಟ್ ಆಗಿದೆ ನೋಡಿ, ಇವಾಗ ಅಕ್ಷರ ಪೂರ್ತಿ ಸೆಲೆಕ್ಟ್ ಆಗಿದೆ. ಇವಾಗ ಆ ಇಮೇಜ್ ಇರುವಂತಹ ಆ ಲೇಯರ್ ಮೇಲೆ ಬಂದು ಎಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ಸ್ ಸೆಲೆಕ್ಷನ್ ಮಾಡಿಕೊಂಡು ಇವಾಗ ಡಿಲೀಟ್ ಅನ್ನೋ ಬಟನ್ ಕೀಬೋರ್ಡ್ ಅಲ್ಲಿ ಫ್ರೆಶ್ ಮಾಡಿದ್ರೆ ಸಾಕು, ಡಿಲೀಟ್ ಆಗಿಬಿಡುತ್ತೆ. ಕಂಟ್ರೋಲ್ ಡಿ. ನೋಡಿ ಇವಾಗ ನಾನು ಈ ತರ ಇಮೇಜಸ್ ಅನ್ನ ಆಡ್ ಮಾಡಿದ್ದೀನಿ. ಇನ್ನೊಂದು ಸರ್ತಿ ತೋರಿಸ್ತೀನಿ ಯಾವ ತರ. ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳಬೇಕು. ಓಪನ್ ಅಂತ ಹೇಳ್ತಿದ್ದಾನೆ, ಈ ತರ ಹಲವಾರು ಇಮೇಜಸ್ ಬರುತ್ತೆ. ನಿಮ್ಗೆ ಯಾವ ಇಮೇಜ್ ಆಡ್ ಮಾಡಬೇಕಾಗಿದೆಯೋ ಆ ಇಮೇಜ್ ಅನ್ನ ನೀವೇನ್ ಮಾಡ್ಬೋದು, ಆಡ್ ಮಾಡ್ಬೋದು. ಹಲವಾರು ಇಮೇಜಸ್ಗಳಿರುತ್ತೆ. ಬ್ಯಾಕ್ ಪೇಸ್ ಮಾಡೋಣ. ಈ ತರ ಇನ್ನೊಂದು ಇಮೇಜ್ ಅನ್ನ ತಗೊಂಡು ತೋರಿಸ್ಕೊಡ್ತೀನಿ. ಯಾವುದು ರಿಮೂವಬಲ್ ಡಿಸ್ಕ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಇಮೇಜ್ ಅನ್ನ ತಗೊಂಡು ಏನ್ ಮಾಡೋಣ, ಫ್ಲಾಕ್ಸ್ ಒಳಗಡೆ ಒಂದು ಇಮೇಜ್ ಅನ್ನ ತಗೋತೀನಿ, ಚೆನ್ನಾಗಿ ಕಾಣಿಸುವಂಥದ್ದು. ಯಾವ್ದು ತಗೊಳ್ಳೋಣ, ಇದನ್ನ ನಾನು ತಗೋತಾ ಇದ್ದೀನಿ. ಓಪನ್ ಮಾಡ್ಕೊಳ್ಳೋಣ. ಇಲ್ಲ ಅಂದ್ರೆ ಇದನ್ನು ಕೂಡ ಪರವಾಗಿಲ್ಲ, ತಗೋಬಹುದು. ಓಕೆ, ಇದನ್ನೇ ತಗೋತಾ ಇದ್ದೀನಿ. ಈ ಇಮೇಜ್ ಏನಾಗಬೇಕಾಗಿದೆ, ನನ್ನ ಹೆಸರೊಳಗೆ ಬರಬೇಕಾಗಿದೆ ಅಂದ್ರೆ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋಣ. ಮ್ಯಾಕ್ಸಿಮೈಸ್ ಮಾಡ್ತಿದ್ದಾನೆ. ಈ ತರ ಒಂದು ಪೇಜ್ ಮೇಲೆ ಇಟ್ಕೊಳ್ಳೋದು. ಪೂರ್ತಿ ನಮ್ಮ ಪೇಜ್ ಕವರ್ ಆಗಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅನ್ನೋದು ಸಿಗುತ್ತೆ, ಅದನ್ನೇ ಶಿಫ್ಟ್ ಹಿಡಿದು ಈ ತರ ಸ್ಕೇಲ್ ಅನ್ನ ಮಾಡ್ಕೋಬೇಕು. ಎಂಟರ್ ಮಾಡ್ಕೊಳ್ಳೋಣ. ಇವಾಗ ಏನ್ ಮಾಡಬೇಕಾಗಿದೆ, ಒಪಾಸಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ನನ್ನ ಅಕ್ಷರ ಮೇಲೆ ಎಷ್ಟು ಕಲರ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಓಕೆ, ಇದನ್ನು ಇನ್ನೂ ಸ್ವಲ್ಪ ರೊಟೇಷನ್ ಮಾಡಬೇಕಾಗಿದೆ ಅಂದ್ರೆ ಕಂಟ್ರೋಲ್ ಅಂದ್ರೆ ಸ್ವಲ್ಪ ಕೆಳಗೆ ಬರ್ತಾ ಇದೆ ಇಲ್ಲಿ ಅಂದ್ರೆ ರೊಟೇಷನ್ ಕಂಟ್ರೋಲ್ ಟಿ ಮಾಡಿಕೊಂಡು ಇಲ್ಲಿ ಮೂಲಿ ಒಳಗೆ ಬಂದು ಈ ತರ ಎರಡು ಕಡೆ ಬಾಣ ಚಿಹ್ನೆ ಬಂದಾಗ ಇದನ್ನು ಸ್ವಲ್ಪ ಈ ತರ ರೊಟೇಷನ್ ಕೂಡ ನೀವು ಮಾಡ್ಕೋಬಹುದು. ಸ್ವಲ್ಪ ಇನ್ನೂ ದೊಡ್ಡದು ಮಾಡ್ಕೊಳ್ಳಿ, ರೊಟೇಷನ್ ಕೂಡ ಆಗಿರುತ್ತೆ. ಎಂಟರ್ ಮಾಡಿಬಿಡೋಣ. ಇವಾಗ ಇಷ್ಟೆಲ್ಲ ಆಗಿದೆ, ಇದನ್ನೇ ಎಂಟರ್ ಮಾಡ್ಕೋತಾ ಇದ್ದೀನಿ ನಾನು. ಇನ್ನೂ ಸ್ವಲ್ಪ ಇಲ್ಲಿ ದೊಡ್ಡದಾಗಬೇಕಾಗಿದೆ. ಓಕೆ, ಎಂಟರ್. ಈ ತರ ರೆಡಿ ಆದ ನಂತರ ಮತ್ತೇನು ಮಾಡಬೇಕಾಗಿದೆ, ನನಗೆ ಈ ತರ ಅಂತೂ ಆಯಿತು. ಇವಾಗ ಏನು ಮಾಡಬೇಕು, ವಾಪಸ್ ಮತ್ತೆ ಆ ಅಕ್ಷರ ಮೇಲೆ ಹೋಗಿ ಎಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಇಲ್ಲಿಂದ ಲೋಡ್ ಸೆಲೆಕ್ಷನ್ ಅಂತ ಹೇಳಬೇಕು. ಸೆಲೆಕ್ಷನ್ ಆಗಿದೆಯಾ, ವಾಪಸ್ ನಮ್ಮ ಇರುವಂತಹ ಅಕ್ಷರ ಇರುವಂತಹ ಲೇಯರ್ ಮೇಲೆ ಬಿಟ್ಟು ಅದನ್ನ ನಾವೇನು ಇಮೇಜ್ ತಗೊಂಡಿದ್ದೀವಲ್ಲ ಅದರ ಮೇಲೆ ಬಂದು ಏನು ಮಾಡೋದು, ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ಸ್ ಸೆಲೆಕ್ಷನ್ ಮಾಡಿ ವಾಪಸ್ ಅದನ್ನ ಡಿಲೀಟ್ ಮಾಡಿಬಿಡಿ, ಬಂದ್ಬಿಟ್ಟಿರುತ್ತೆ. ಅದನ್ನ ಒಪಾಸಿಟಿ ಜಾಸ್ತಿ ಮಾಡ್ಕೊಂಡ್ರೆ ಸಾಕು, ನಾವು ಟೆಕ್ಸ್ಟ್ ಬರ್ದಿರೋಂಥ ಏನು ಬರ್ದಿದ್ದೀವಲ್ಲ ಅದರೊಳಗೆ ಈ ತರ ಇಮೇಜ್ ಆಡ್ ಆಗಿಬಿಟ್ಟಿದೆ. ಇವಾಗ ಈ ಸೆಲೆಕ್ಟ್ ಹೋಗಬೇಕಾಗಿತ್ತು ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಏನು ಮಾಡೋದು, ನಾವು ಇಲ್ಲಿಂದ ಡಿ ಸೆಲೆಕ್ಟ್ ಅನ್ನ ಮಾಡ್ಬೋದು. ನೋಡಿ ಆಗ್ಲೇ ಮಾಡಿರ್ತಕ್ಕಂಥದ್ದು ಒಂದು ಬೇರೆನೇ ಇದೆ. ಓಕೆ, ಈ ತರ ಆಗಿತ್ತು. ನಾನು ಇವಾಗ ಈ ತರ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಮತ್ತೆ ಹಿಂದ್ಗಡೆ ಇರಕ್ಕಂಥದ್ದು ಮತ್ತೆ ಕೆಂಪು ಕಲರ್ ಅದು ಬೇರೆನೆ. ಈ ತರ ಫಾಂಟ್ ಅನ್ನ ಕಂಟ್ರೋಲ್ ಅಲ್ಲಿ ಜಡ್ ಮಾಡ್ಕೊಳ್ಳಿ, ರೆಡಿ ಆಗಿದೆ. ಈ ಲೇಯರ್ ಆಗ್ಲೇ ಏನ್ ಮಾಡಿದ್ನಲ್ಲ ಅದನ್ನ ಡಿಲೀಟ್ ಮಾಡ್ಕೋತೀನಿ ನಾನು. ಇಲ್ಲಿ ಡಿಲೀಟ್ ಐಕಾನ್ ಬಾಕ್ಸ್ ಕೆಳಗಡೆ ಕಾಣಿಸುತ್ತೆ, ಲೇಯರ್ಸ್ ಅನ್ನ ಮೇಲ್ಗಡೆ ತಗೊಳ್ಳಿ. ಅದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಡಿಲೀಟ್ ಅಂತ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಆಗಿದೆಯಾ? ಇದನ್ನ ಏನ್ ಮಾಡ್ತೀನಿ ನಾನು, ಇವಾಗ ಇನ್ನೊಂದು ನ್ಯೂ ಲೇಯರ್ ತಗೋತಾ ಇದ್ದೀನಿ. ನ್ಯೂ ಲೇಯರ್ ತಗೊಂಡು ಇದರಲ್ಲಿ ಒಂದು ಕಲರ್ ಹಾಕಬೇಕಾಗಿದೆ. ಅವಾಗಲೂ ಕೂಡ ನಾನು ಏನ್ ಮಾಡ್ತೀನಿ, ಒಂದು ಫೈಲ್ ಅನ್ನು ಓಪನ್ ಮಾಡ್ಕೋತೀನಿ. ಯಾವ್ದಾದ್ರು ಒಂದು ಡಿಸೈನ್ ನಾವೇನ್ ಮಾಡ್ಕೊಳ್ಳೋಣ, ಇಲ್ಲಿ ಓಪನ್ ಮಾಡ್ಕೊಂಡ್ಬಿಡೋಣ. ಯಾವುದು ಇದನ್ನೇ ತಗೊಂಡ್ಬಿಡ್ತೀನಿ. ಓಕೆ, ಈ ತರ ತಗೊಂಡು ಇದನ್ನೇನ್ ಮಾಡ್ತೀನಿ ನಾನು ಇಮೇಜ್ ಮೇಲೆ ತಂದು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇದನ್ನೇ ಈ ತರ ಡ್ರ್ಯಾಗ್ ಮಾಡಿಬಿಡ್ತೀನಿ. ಓಕೆ, ಸರಿಯಾಗಿ ಕಾಣಿಸೋದಿಲ್ಲ, ಬೇರೆ ಇಮೇಜ್ ತಗೊಳ್ಳೋಣ. ಇದನ್ನು ಕೂಡ ಡಿಲೀಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ತಗೊಳ್ಳೋದು ಸ್ವಲ್ಪ ಕಷ್ಟ. ಅಲ್ಲಿ ಮ್ಯಾಚ್ ಆಗುವಂಥ ಇಮೇಜ್ ಅನ್ನ ತಗೋಬೇಕಾಗಿದೆ. ಇದನ್ನು ತಗೊಳ್ಳೋಣ. ಓಪನ್ ಮಾಡ್ತಿದ್ದಾನೆ. ಇದನ್ನು ಕೂಡ ಈ ತರ ಸೈಡಿಗೆ ತೆಗೆದು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿಕೊಂಡು ಮ್ಯಾಕ್ಸಿಮೈಸ್ ಮಾಡಿ ಇದನ್ನ ಇಲ್ಲಿ ಇಟ್ಕೊಂಡು ಇದನ್ನೇ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಟಿ ಮಾಡಿ ಮೂಲಿ ಒಳಗೆ ಹಿಡಿದು ಇದನ್ನ ಏನ್ ಮಾಡ್ಬೇಕು, ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿಬಿಡೋದು, ಜಗ್ ಬಿಡೋದು. ಓಕೆ, ಈ ತರ ನನ್ಗೇನಾಗಿದೆ, ಎಡಿಟ್ ಆಗ್ಬಿಟ್ಟಿದೆ. ಅಥವಾ ಈ ತರ ಕೂಡ ಹಾಕ್ಬೋದು, ಅಥವಾ ಬೇರೆ ಬೇರೆ ಕಲರ್ಸ್ ಕೂಡ ನೀವೇನ್ ಮಾಡ್ಬೋದು, ಆಡ್ ಮಾಡ್ಬೋದು. ಓಕೆ, ಕಲರ್ ಯಾವ ತರ ಆಡ್ ಮಾಡೋದು, ಡಿಲೀಟ್ ಮಾಡ್ಕೋತಾ ಇದ್ದೇನೆ. ಅದೇ ಲೇಯರ್ ಎಲ್ಲಿ ಬಕೆಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿ ಗ್ರೇಡೆಂಟ್ ಟೂಲ್ಸ್ ಅನ್ನೋದು ಬರುತ್ತೆ. ಈ ಗ್ರೇಡೆಂಟ್ ಟೂಲ್ ನ ನೀವೇನ್ ಮಾಡೋದು, ಇಲ್ಲಿಂದ ನ್ಯೂ ಲೇಯರ್ ತಗೊಂಡು ಮೇಲ್ಗಡೆಯಿಂದ ಕೆಳಗಡೆ ಒಂದು ಲೈನ್ ಜಗ್ ಬಿಟ್ರಪ್ಪ ಅಂದ್ರೆ ಈ ತರ ಒಂದು ಕಲರ್ ಅಲ್ಲಿ ಕರೆಕ್ಷನ್ ಆಗ್ಬಿಡುತ್ತೆ. ಈ ತರ ಸ್ಲೈಡ್ ಇಲ್ಲಿ ಬೇರೆ ಡಿಸೈನ್ ಬೇರೆ ಬೇರೆ ಇರುತ್ತೆ. ಎಲ್ಲಿ ಇದ್ರ ಮೇಲೆ ಒತ್ತಿ ಹಿಡಿದಾಗ ಫಸ್ಟ್ ಬಕೆಟ್ ಕಾಣಿಸ್ತಾ ಇರುತ್ತೆ ನಿಮಗೆ, ಅದ್ರ ಮೇಲೆ ಫ್ರೆಶ್ ಮಾಡಿ ಹಿಡಿದಾಗ ಗ್ರೇಡಿಯಂಟ್ ಟೂಲ್ ಕಾಣಿಸುತ್ತೆ. ಅದನ್ನ ನೀವು ಈ ತರ ಅಪ್ಲೈ ಮಾಡಬಹುದು. ಓಕೆ, ನನಗೆ ಈ ಕಲರ್ ಬೇಕಾಗಿಲ್ಲ, ಬೇರೆ ಬೇರೆ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸಾಕು. ಈ ತರ ಹಲವಾರು ಕಲರ್ಸ್ಗಳು ಇಲ್ಲಿ ಅವೈಲೇಬಲ್ ಆಗಿರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವೇನ್ ಮಾಡ್ಬೋದು, ಈ ತರ ಅಪ್ಲೈ ಮಾಡ್ಬೋದು. ತಿಳಿತಾ ಇದೆಯಾ ನಾ ಹೇಳೋದು? ಓಕೆ, ಅರ್ಥ ಆಗ್ತಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ಬೇಕು. ಸರ್ ಗೊತ್ತಾಗ್ತಾ ಇದೆ ನೀವು ಮಾಡುವಂತ ಕ್ಲಾಸ್ ಅಂದ್ರೆ, ನಾನು ಕೂಡ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಆಗಿ ಟೀಚಿಂಗ್ ನ ಮಾಡ್ಬೋದು. ಓಕೆ, ಈ ತರ ಆಗಿದೆ. ಇದೇ ಕಲರ್ ಇಲ್ಲಿ ಯೆಲ್ಲೋ ಕಲರ್. ನೆಕ್ಸ್ಟ್ ಇದರ ಒಳಗಡೆ ನನ್ಗೆ ಏನ್ ಮಾಡಬೇಕಾಗಿದೆ, ಈಗ ಸ್ವಲ್ಪ ಇನ್ನು ಡಿಸೈನ್ ಏನಾದ್ರು ಮಾಡಬೇಕಾಗಿತ್ತು ಅಂದ್ರೆ ಮಾಡ್ಬೋದು. ಎಲ್ಲಿ ಯಾವುದು ಅದೇ ಲೇಯರ್ ಮೇಲೆ ಹೋಗ್ಬಿಟ್ಟು ನಮ್ಮ ಅಕ್ಷರ ಇರುವಂತ ಲೇಯರ್ ಮೇಲೆ ಹೋಗಿ ಎಲ್ಲಿ ಫಿಲ್ಟರ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಲಿಕ್ವಿಫೈ ಅನ್ನೋದು ಸಿಗುತ್ತೆ. ಈ ಲಿಕ್ವಿಫೈ ಒಳಗಡೆ ನೀವೇನ್ ಮಾಡ್ಬೋದು, ಈ ತರ ಅಕ್ಷರಗಳನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಈ ತರ ಬೇರೆ ಬೇರೆ ರೂಪದೊಳಗಡೆನೂ ಕೂಡ ಈ ತರ ಸ್ವಲ್ಪ ಚೇಂಜಸ್ನ ಮಾಡ್ಬೋದು. ಕಾಣಿಸ್ತಾ ಇದೆಯಾ? ಈ ತರ ನಾನು ಏನ್ ಮಾಡ್ತಾ ಇದ್ದೀನಿ, ಡಿಸೈನ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ತರ ಬೇರೆ ಬೇರೆ ರೂಪದೊಳಗೂ ಕೂಡ ನೀವು ಏನು ಮಾಡ್ಬೋದು, ಇಲ್ಲಿ ಚೇಂಜಸ್ ಕೂಡ ಮಾಡ್ಬೋದು. ಓಕೆ, ವಿಂಡ್ ಒಳಗಡೆ ಗಾಳಿ ಒಳಗಡೆ ಏನೋ ಒಂದು ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತಲ್ಲ, ಆ ಥರನೂ ಕೂಡ ನೀವು ರೆಡಿ ಮಾಡ್ಬೋದು. ಓಕೆ ಆಗಿದೆ, ಓಕೆ ಮಾಡ್ಕೊಳ್ಳಿ, ಕರೆಕ್ಟ್ ಬಂದ್ಬಿಡುತ್ತೆ ಇವಾಗ.
ಓಕೆ, ಇದು ಲೋಡ್ ಆಗಬೇಕು, ಇದು ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಬೇಕು. ಅಂದರೆ ಇದು ಇಮೇಜ್, ಇದು ನಾನೇನು ಇಮೇಜ್ ಕಟ್ ಮಾಡಿದ್ದೀನಲ್ಲ ಅದನ್ನು ಕಾಣಿಸ್ತಾ ಇರುತ್ತೆ, ಅದೇನು ತಲೆ ಕೆಡಿಸ್ಕೋಬೇಡಿ, ಇಷ್ಟಿದ್ರೆ ಸಾಕು, ಕರೆಕ್ಟ್ ಆಗಿರುತ್ತೆ. ಓಕೆ, ಲೋಡ್ ಆಗಿ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಬೇಕು. ಕಂಪ್ಲೀಟ್ ಆಗ್ತಿದ್ದಾನೆ ನೋಡಿ, ನಾನು ಬರ್ದಿರ್ತಕ್ಕಂಥ ಅಕ್ಷರ ಈ ತರ ಸ್ಟೈಲ್ ಒಳಗೆ ಬಂದಿದೆ, ಅದಾಗ್ತಿದ್ದಾನೆ. ಈ ಪೇಜ್ ಮೇಲೆ ನಾನು ಸ್ವಲ್ಪ ಲೈಟಿಂಗ್ ಇಫೆಕ್ಟ್ ಇನ್ನೂ ಕೊಡಬೇಕಾಗಿದೆ ಅಂದ್ರೆ ಏನು ಮಾಡೋದು, ಇಲ್ಲಿ ಫಿಲ್ಟರ್ ಒಳಗೆ ಹೋಗ್ಬಿಟ್ಟು ಏನು ಮಾಡಬೇಕಾಗಿದೆ, ಇಲ್ಲಿಂದ ರೆಂಡರ್ ಅನ್ನೋದು ಬರುತ್ತೆ, ಇಲ್ಲಿಂದ ಲೈನ್ಸ್ ಫಿಲ್ಲರ್ ಮತ್ತೆ ಲೈಟಿಂಗ್ ಇಫೆಕ್ಟ್ ಅನ್ನೋದು ಬರುತ್ತೆ. ನಾನು ಲೈನ್ಸ್ ಫಿಲ್ಲರ್ ಅಪ್ಲೈ ಮಾಡಿದಾಗ ಈ ತರ ಒಂದು ಲೈಟಿಂಗ್ ನಾವು ಏನು ಮಾಡ್ಬೋದು, ಇಲ್ಲಿ ಕೊಡ್ಬೋದು. ಈ ತರ ಬೇರೆ ಬೇರೆ ಲೈಟ್ಸ್ ಕೂಡ ಸಿಗುತ್ತೆ ನಿಮಗೆ ಯಾವ ಲೈಟ್ ಬೇಕೋ ಆ ಲೈಟ್ ಅನ್ನ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನೋಡಿ, ಲೈಟಿಂಗ್ ಕೂಡ ಸಿಗುತ್ತೆ. ಇದರದೇ ಶಾಡೋ ಕೆಳಗಡೆ ಬರಬೇಕಾಗಿತ್ತು, ಬೇರೆ ಬೇರೆ ಲೈಟ್ಸ್ ಕೂಡ ಕಲರ್ ಕೊಡಬೇಕಾಗಿತ್ತು ಅಂದ್ರೆ ಕೂಡ ಫಿಲ್ಟರ್ ಒಳಗೆ ಹೋಗಿ ರೆಂಡರ್ ಒಳಗಡೆ ಇಲ್ಲಿಂದ ಲೈಟಿಂಗ್ ಇಫೆಕ್ಟ್ ಅನ್ನೋದು ಕೂಡ ಸಿಗುತ್ತೆ. ನಿಮ್ಗೆ ಯಾವ ತರ ಸ್ಪಾಟ್ ಲೈಟ್ ಬೇಕೋ ಅಥವಾ ಓಮಿನಿ ಲೈಟ್ ಬೇಕೋ ಈ ತರ ಹಲವಾರು ಲೈಟ್ಸ್ ಗಳ ನಿಮ್ಗೆ ಅವೈಲೇಬಲ್ ಇದ್ದಿರುತ್ತೆ. ನೋಡಬಹುದು ನೀವು ಈ ತರ ಬೇರೆ ಬೇರೆ ಲೈಟ್ಸ್ ಗಳು ಇಲ್ಲಿ ಸಿಗ್ತಾನೆ ಇರುತ್ತೆ. ಪ್ರತಿಯೊಂದು ಲೈಟ್ಸ್ ಕೂಡ ನೀವು ಏನ್ ಮಾಡಬಹುದು, ಈ ತರ ಅಪ್ಲೈನ ಮಾಡಬಹುದು. ಕಾಣಿಸ್ತಾ ಇದೆಯಾ ನಾನು ಹೇಳುವಂತ ಏನ್ ಮಾಡ್ತಾ ಇದ್ದೀನಿ ಅಲ್ಲಿ, ಗೊತ್ತಾಗ್ತಿದೆಯಲ್ಲ? ಈ ತರ ಲೈಟಿಂಗ್ ಕಲರ್ ಕೂಡ ನೀವು ಮಾಡಬಹುದು. ಪ್ರತಿಯೊಂದು ಲೈಟಿಂಗ್ ಕಲರ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ನೋಡೋಣ, ಇನ್ನೊಂದ್ಸರ್ತಿ ರೆಂಡರ್ ಒಳಗೆ ಹೋಗಿ ಇಲ್ಲಿಂದ ಲೈಟಿಂಗ್ ಇಫೆಕ್ಟ್ ಬರುತ್ತೆ. ಇವು ಲೈಟಿಂಗ್ ಇಫೆಕ್ಟ್ ಕಲರ್ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಚೇಂಜಸ್ ಕೂಡ ಮಾಡಬಹುದು. ರೆಡ್ ಕಲರ್ ಮತ್ತೆ ಇನ್ನೊಂದು ಪಾಯಿಂಟ್ ಮೇಲೆ ಬಂದ್ಬಿಟ್ಟು ವೈಟ್ ಇರಲಿ, ಇನ್ನೊಂದು ಪಾಯಿಂಟ್ ಮೇಲೆ ಬಂದ್ಬಿಟ್ಟು ಅದನ್ನ ಬ್ಲೂ ಕಲರ್ ಮಾಡೋಣ. ಓಕೆ, ಇನ್ನೊಂದು ಲೈಟ್ ಮೇಲೆ ಬರ್ತಿದ್ದಂಗೆ ಆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು, ಬರ್ತಿದ್ದಂಗೆ ಅಲ್ಲಿ ಪಿಂಕ್ ಕಲರ್ ಮಾಡ್ಕೊಳ್ಳೋಣ. ಈ ತರ ಬೇರೆ ಬೇರೆ ಕಲರ್ಸ್ ಒಳಗೂ ಕೂಡ ನೀವೇನ್ ಮಾಡ್ಬೋದು, ಲೈಟಿಂಗ್ ನ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಅದೇ ಮೇಲೆ ಬರೋದು ನೆಕ್ಸ್ಟ್ ಅಲ್ಲಿ ಬರ್ತಿದ್ದಾನೆ ಇನ್ನೊಂದು ಗ್ರೀನ್ ಕಲರ್ ಒಳಗೆ ಬೇಕಾಗಿತ್ತು ಅಂದ್ರೆ ಗ್ರೀನ್ ಕಲರ್ ಒಳಗೆ ಲೈಟ್ ಇಟ್ಕೊಂಡು ಸ್ವಲ್ಪ ಇದನ್ನ ಹಿಂದ್ಗಡೆನೂ ಕೂಡ ಸರಿಸಬಹುದು ನೀವು ಈ ತರ. ಓಕೆ, ಲೈಟಿಂಗ್ ಹಿಂದ್ಗಡೆನು ಮತ್ತೆ ಮುಂದ್ಗಡೆನೂ ಕೂಡ ಸರಿಸಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಈ ತರ ಕೂಡ ಸರಿಸಬಹುದು. ಓಕೆ ಮಾಡ್ಕೊಂಡ್ಬಿಡ್ರಿ, ಈ ತರ ಲೈಟಿಂಗ್ ಕೂಡ ಅಪ್ಲೈ ಆಗ್ಬಿಡುತ್ತೆ. ತುಂಬಾ ಸರಳವಾಗಿರ್ತಕ್ಕಂಥ ಕ್ಲಾಸ್ ಇದು, ತುಂಬಾ ಈಸಿ ಆಗಿರುತ್ತೆ. ಕಂಟ್ರೋಲ್ ಜೆಡ್ ಮಾಡ್ಕೊಳ್ಳೋಣ, ಗೊತ್ತಾಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇದರದೇ ಕೆಳಗಡೆ ಶಾಡೋ ಬರಬೇಕಾಗಿತ್ತು ಅಂದ್ರೆ ಅದೇ ಲೇಯರ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡೋದು, ಇಲ್ಲಿಂದ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಅದನ್ನೇ ಕಂಟ್ರೋಲ್ ಜೆ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಎಡಿಟ್ ಒಳಗೆ ಹೋಗಿ ಅದನ್ನ ಟ್ರಾನ್ಸ್ಫರ್ ಅನ್ನೋದು ಸಿಗುತ್ತೆ. ಈ ಟ್ರಾನ್ಸ್ಫರ್ ಮೇಲೆ ಸ್ಕೇಲ್ ಅನ್ನೋದು ಬರುತ್ತೆ, ಆ ಸ್ಕೇಲ್ ಮೇಲೆ ಅಪ್ಲೈ ಮಾಡ್ಕೊಂಡು ಮೇಲ್ಗಡೆ ಇರ್ತಕ್ಕಂಥ ಅಕ್ಷರವನ್ನ ನಾನು ಈ ತರ ಡ್ರ್ಯಾಗ್ ಮಾಡಿಬಿಡ್ತೀನಿ ಕೆಳಗಡೆ. ಓಕೆ, ಈ ತರ ಎಂಟರ್, ಏನು ಹೊರಗಡೆ ಏನು ಬಂದಿದೆಯಲ್ಲ ಇದನ್ನ ಎರೇಜರ್ ಮಾಡ್ಕೊಳ್ಳೋಣ. ಅಂದ್ರೆ ಇಮೇಜ್ ಏನು ತಗೊಂಡಿದ್ನೆಲ್ಲ ನಾನು ಆಗ್ಲೇದು ಬಂದಿರುತ್ತೆ, ಅದನ್ನ ಎರೇಜರ್ ಮಾಡ್ಕೊಂಡ್ಬಿಡೋಣ ಪೂರ್ತಿಯಾಗಿ. ಓಕೆ, ಇಲ್ಲಿನೂ ಕೂಡ ಮೇಲ್ಗಡೆನೂ ಕೂಡ ಬಂದಿದೆ ನೋಡಿ, ಎಲ್ಲ ಎರೇಜರ್ ಮಾಡ್ಕೊಂಡ್ಬಿಡೋಣ. ಟೂಲ್ ತಗೊಂಡು ಸ್ವಲ್ಪ ಇವಾಗ ಏನು ಮಾಡಬೇಕಾಗಿದೆ, ಶಾಡೋ ಈ ತರ ಬಿದ್ದಿರೋದಿಲ್ಲ, ಸ್ವಲ್ಪ ಲೈಟ್ ಆಗಿ ಡಾರ್ಕ್ ಆಗಿರುತ್ತೆ. ಅವಾಗ ಫಿಲ್ಟರ್ ಒಳಗೆ ಹೋಗಿ ಏನು ಮಾಡೋದಲ್ಲಿ ಬ್ಲರ್ ಅನ್ನೋದು ಸಿಗುತ್ತೆ, ಗೋಷನ್ ಬ್ಲರ್ ಅಂತ ಮಾಡಿಬಿಡಿ. ಸುಮ್ಮನೆ ಸ್ಮೂತ್ ಆಗಿ ಏನಾಗುತ್ತೆ ಅಲ್ಲಿ ಬ್ಲರ್ ಆಗಿಬಿಡುತ್ತೆ. ಇದನ್ನೇ ಬ್ಲ್ಯಾಕ್ ಆಗಬೇಕಾಗಿತ್ತು ಅಂದ್ರೆ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಏನು ಮಾಡೋದಿಲ್ಲಿ ಹುಲ್ ಸ್ಯಾಚುರೇಷನ್ ಅನ್ನೋದು ಸಿಗುತ್ತೆ. ಈ ಕೆಳಗಡೆ ಇರ್ತಕ್ಕಂಥ ಪಾಯಿಂಟ್ ಅನ್ನು ಈ ತರ ಸರ್ಚ್ ಬಿಡಿ, ಬ್ಲ್ಯಾಕ್ ಆಗಿಬಿಡುತ್ತೆ. ಮತ್ತೆ ಇದರ ಕಲರ್ ಕೂಡ ನೀವು ಚೇಂಜಸ್ ಮಾಡಬೇಕಾಗಿದೆ, ಬೇರೆ ಬೇರೆ ನೋಡಬೇಕಾಗಿದೆ ಚೆನ್ನಾಗಿರುವಂಥದ್ದು ಅಂದ್ರೆ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಹುಲ್ ಸ್ಯಾಚುರೇಷನ್ ಅನ್ನೋದು ಬರುತ್ತೆ. ಇಲ್ಲಿಂದ ನೀವು ಯಾವ ತರ ಬೇಕಾಗಿದೆ ನಿಮ್ಗೆ ಅಕ್ಷರಗಳ ಕಲರ್ ನೀವು ಈ ತರ ವಿನ್ಯಾಸವನ್ನ ಚೇಂಜಸ್ ಕೂಡ ಮಾಡಬಹುದು. ತುಂಬಾ ಈಜಿ ಆಗಿರ್ತಕ್ಕಂಥ ಮೆಥಡ್ ಆಗಿರೋದ್ರಿಂದ ಬೇಗನೆ ಕಲ್ತ್ ಬಿಡ್ತೀರಿ ಈ ತರ ಎಡಿಟಿಂಗ್ ಮಾಡೋದು, ಮತ್ತೆ ಈ ತರ ಲೈಟಿಂಗ್ ಇಫೆಕ್ಟ್ ಕೊಡೋದು, ಮತ್ತೆ ನಿಮ್ಗೆ ಯಾವ್ದು ಇಷ್ಟವಾದ ಕಲರ್ನ ನೀವೇನ್ ಮಾಡ್ಬೋದು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ತಿಳಿತಾ ಇದೆಯಾ? ಮತ್ತೆ ಇದಕ್ಕೆ ಏನಾದ್ರು ಮತ್ತೆ ಇಫೆಕ್ಟ್ ಬೇಕಾಗಿತ್ತು ಫಿಲ್ಟರ್ ಒಳಗೆ ಹೋಗಿ ಆರ್ಟಿಸ್ಟ್ ಒಳಗಡೆ ಈ ತರ ಬೇರೆ ಬೇರೆ ಇಫೆಕ್ಟ್ ಕೂಡ ಇಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ. ಸ್ವಲ್ಪ ಅಪ್ಲೈ ಮಾಡ್ಕೊಂಡು ನೋಡಿ, ಬೇರೆ ಬೇರೆ ಇಫೆಕ್ಟ್ ಕೂಡ ಇಲ್ಲಿ ಅಪ್ಲೈ ಆಗ್ತಾ ಇರುತ್ತೆ ಫಿಲ್ಟರ್ ಆರ್ಟಿಸ್ಟ್ ಒಳಗಡೆ. ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಎಜ್ ಅಂತ ಬರುತ್ತೆ, ಇದನ್ನು ಕೂಡ ಅಪ್ಲೈ ಮಾಡೋಣ, ಏನಾಗುತ್ತೆ ನೋಡೋಣ. ಓಕೆ, ಈ ತರ ಕಾಣಿಸುತ್ತೆ. ಸ್ವಲ್ಪ ಯಾವ್ದಾದ್ರು ಒಂದು ಇಫೆಕ್ಟ್ ಅನ್ನ ತಗೊಂಡಾಗ ಅಲ್ಲಿ ಬರುತ್ತೆ. ಮತ್ತೆ ಇದು ನೋಡಿ, ಈ ತರ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಈ ತರ ಇಮೇಜ್ ಬೇರೆ ತರ ಬ್ಯಾಕ್ ಗ್ರೌಂಡ್ ರೆಡಿ ಆಗುತ್ತೆ ಹಿಂದ್ಗಡೆ. ಈ ತರ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು. ತಿಳಿತಾ ಇದೆ? ನಾನು ಹೇಳೋದು ಇನ್ನು ಲೈಟಿಂಗ್ ಇಫೆಕ್ಟ್ ಬೇಕಾಗಿತ್ತು ಅಂದ್ರೆ ಆಗ್ಲೇ ಹೇಳಿದ್ದೆ, ಎಲ್ಲಿ ರೆಂಡರ್ ಒಳಗೆ ಹೋಗ್ಬಿಟ್ಟು ಲೆನ್ಸ್ ಫಿಲ್ಲರ್ ಒಳಗೆ ಹೋಗ್ಬಿಟ್ಟು ಏನ್ ಮಾಡ್ಬೋದು, ನೀವು ಯಾವ ತರ ಲೈಟ್ ಬೇಕಾಗಿದೆಯೋ ಆ ತರ ಲೈಟ್ ಅನ್ನ ನೀವೇನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು. ತಿಳಿತಾ ಇದೆಯಾ? ನಾನು ಹೇಳೋದು ಇದನ್ನೇ ಸೇವ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಫೈಲ್ ಒಳಗೆ ಹೋಗಿ ಏನು ಮಾಡೋದು, ಇಲ್ಲಿಂದ ಸೇವ್ ಆಸ್ ಅಂತ ಕ್ಲಿಕ್ ಮಾಡ್ಕೊಂಡು PSD ಅನ್ನೋದು ಫೋಟೋಶಾಪ್ ಡಾಕ್ಯುಮೆಂಟ್, JPG ಅಂದ್ರೆ ಜಾಯಿಂಟ್ ಫೋಟೋಗ್ರಾಫ್ ಎಕ್ಸ್ಪೋರ್ಟ್ ಗ್ರೂಪ್ 456 ಅಂತ ಹೆಸರು ಕೊಟ್ಟು ಡೆಸ್ಕ್ಟಾಪ್ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನೇ ಸೇವ್ ಕೊಡ್ತಾ ಇದ್ದೀನಿ. ತಿಳಿತಾ ಇದೆಯಾ ನಾ ಮಾಡೋದು? ಈ ತರ ನಾವೇನ್ ಮಾಡ್ಬೋದು, ಹಲವಾರು ವಿಡಿಯೋಸ್ಗಳನ್ನ ಮಾಡಿ ಫೋಟೋಶಾಪ್ ಒಳಗಡೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ವಿಡಿಯೋಸ್ ಅನ್ನ ನೋಡಿ ಫೋಟೋಶಾಪ್ ಅನ್ನ ಕಲಿಯುವಂತ ಅವಕಾಶ ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ಯಾಕೆ ತಪ್ಪಿಸ್ಕೊತೀರಿ ಅಣ್ಣ? ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಖರ್ಚು ಮಾಡಿ ಕಲಿತಾ ಇರ್ತೀರಂತ ಫ್ರೀ ಒಳಗಡೆ ಹೇಳ್ಕೊಡ್ತಾ ಇರ್ತೀನಿ. ಈ ತರ ಕ್ಲಾಸ್ ಅನ್ನ ನೋಡಿ ನೀವು ಎಡಿಟಿಂಗ್ ಮಾಡುವಂತದನ್ನ ಕಲ್ಕೊಂಡ್ಬಿಡ್ಬೋದು. ಇದನ್ನೇ ಕ್ಲೋಸ್ ಮಾಡಬೇಕಾಗಿತ್ತು ಅಂದ್ರೆ ಕ್ಲೋಸ್ ಬಟನ್ ಇರುತ್ತೆ, ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಕೂಡ ಇವಾಗ ನಾವು ಎಡಿಟ್ ಮಾಡಿರುವಂತ ಇಮೇಜ್ ಇಲ್ಲಿ ಅವೈಲೇಬಲ್ ಇರುತ್ತೆ, ಇದನ್ನು ಓಪನ್ ಮಾಡ್ಕೊಂಡು ನೋಡ್ಬೋದು. ಗೊತ್ತಾಗಿದೆಯಾ? ಈ ತರ ಓಪನ್ ಮಾಡ್ಕೊಂಡು ನೋಡಿದಾಗ ಈ ತರ ಬರುತ್ತೆ, ಇಲ್ಲಿ ನೋಡ್ಬೋದು. ಓಪನ್ ಮಾಡ್ಕೊಳ್ಳಿ, ಬರುತ್ತೆ. ಈಗ ಒಂದ್ಸಾರಿ ಪ್ರಿವ್ಯೂ ಮಾಡ್ಕೊಂಡ್ಬಿಡೋಣ. ರೈಟ್ ಕ್ಲಿಕ್ ಮಾಡ್ಕೊಂಡು ಆಗತ್ತೆ, ಸ್ವಲ್ಪ ಸಾಫ್ಟ್ವೇರ್ ಪ್ರಾಬ್ಲಮ್ ಇರೋದ್ರಿಂದ ಆ ತರ ಆಯ್ತದು. ಒಂದ್ಸಾರಿ ಕ್ಲೋಸ್ ಮಾಡ್ಕೊಳ್ಳೋಣ. ಇದ್ದಾನೆ ನಾನೇನ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಅಂತ ಹೇಳ್ಬಿಟ್ಟು ರೀಟ್ರೈ ಕ್ಯಾನ್ಸಲ್
ಇದನ್ನೇ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಒಂದ್ಸಾರಿ ಕ್ವಿಟ್ ಅಂತ ಹೇಳಿ. ಇನ್ನೊಂದು ಸರ್ತಿ ವಾಪಸ್ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ಈ ತರ ಕಾಣಿಸುತ್ತೆ. ಈ ತರ ನೀವು ಏನ್ ಮಾಡ್ಬೋದು, ಹಲವಾರು ಟೆಕ್ಸ್ಟ್ಗಳನ್ನ ಬರೆದು ನಿಮ್ಗೆ ಯಾವ ತರ ಬೇಕು ಆ ತರ ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮಗೆ ಬೇಕಾದವ್ರ ಹೆಸರುಗಳನ್ನ ಈ ತರ ಡಿಸೈನ್ ಕೂಡ ನೀವು ಮಾಡ್ಕೋಬಹುದು. ಈ ತರ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅವತ್ತಿನ ದಿನಾನೇ ನಿಮ್ಗೆ ನೋಟಿಫಿಕೇಶನ್ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ನೀವು ಫೋಟೋಶಾಪ್ ಅನ್ನ ಕಲಿತಾನೆ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.